ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೈಮ್ ಕನ್ನಡಿಗ. ಇವತ್ತಿನ ಫಸ್ಟ್ ಅಪ್ಡೇಟ್ ಕಡೆ ಹೋಗೋದಾದ್ರೆ ಮಹಾವತಾರ ನರಸಿಂಹ ಸಿನಿಮಾ ಬಗ್ಗೆ. ಇದು ಹುಂಬಾಲೆ ಪ್ರೊಡಕ್ಷನ್ ಹೌಸ್ನಿಂದ ಬಿಡುಗಡೆಯಾದ ಒಂದು ಅನಿಮೇಟೆಡ್ ಸಿನಿಮಾ. ಈ ಸಿನಿಮಾ ಈಗ ದಾಖಲೆ 286 ಕೋಟಿಗಳನ್ನು ಗಳಿಸಿ ಮುಂದೆ ಸಾಗುತ್ತಿದೆ. ಈ ಸಿನಿಮಾ ಈಗ ಒಂದು ದಾಖಲೆ ಸೃಷ್ಟಿ ಮಾಡಿದೆ. ಅದೇನೆಂದ್ರೆ ಇಂಡಿಯನ್ ಸಿನಿಮಾ ಹಿಸ್ಟರಿಯಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಒಂದು ಅನಿಮೇಟೆಡ್ ಸಿನಿಮಾ ಆಗಿ ದಾಖಲೆ ಸೃಷ್ಟಿ ಮಾಡಿದೆ. ಈಗ ಇದು ಎಲ್ಲಾ ಕನ್ನಡಿಗರಿಗೂ ಪ್ರೌಡ್ ಮೂಮೆಂಟ್ ಅಂತಾನೆ ಹೇಳ್ಬಹುದು. ಹೀಗೆ ಕನ್ನಡ ಸಿನಿಮಾಗಳು ಬೆಳೀಲಿ ಅಂತ ಹೇಳ್ತಾ ಮುಂದಿನ ಅಪ್ಡೇಟ್ ಕಡೆ ಹೋಗೋಣ. ಈ ಅಪ್ಡೇಟ್ ಬಂದ್ಬಿಟ್ಟು ಕನ್ನಡದ ಫೇಮಸ್ ಆಂಕರ್ ಅನುಶ್ರೀ ಅವರ ಬಗ್ಗೆ. ಅನುಶ್ರೀ ಅವರು ಇಂದು ರೋಷನ್ ಎಂಬುವರ ಜೊತೆ ಮ್ಯಾರೇಜ್ ಆಗ್ತಿದ್ದಾರೆ. ಈ ರೋಷನ್ ಮೂಲತಃ ಕೊಡಗಿನವರು. ಇವರು ಬೆಂಗಳೂರಿನ ಫೇಮಸ್ ರೆಸಾರ್ಟ್ ಒಂದರಲ್ಲಿ ಸಿಂಪಲ್ ಆಗಿ ಮದುವೆ ಆಗುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಅನುಶ್ರೀ ಹಾಗೂ ರೋಷನ್ ಅವರಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳುತ್ತಾ ಮುಂದಿನ ಅಪ್ಡೇಟ್ ಕಡೆಗೆ ಹೋಗೋಣ. ಈ ಅಪ್ಡೇಟ್ ಬಂದ್ಬಿಟ್ಟು ಫೇಮಸ್ ಕ್ರಿಕೆಟರ್ ಆರ್ ಅಶ್ವಿನ್ ಬಗ್ಗೆ. ಆರ್ ಅಶ್ವಿನ್ ಅವರು ನಿನ್ನೆ IPL ಗೆ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಇವರು 2025 IPL ನಲ್ಲಿ CSK ತಂಡಕ್ಕೆ ಆಡ್ತಿದ್ರು. ಈ ಸಾರಿಯ IPL ನಲ್ಲಿ ಕೆಲವೇ ಮ್ಯಾಚ್ಗಳನ್ನು ಆಡಿದ್ದಾರೆ. ಆರ್ ಅಶ್ವಿನ್ ಅವರು ಒಬ್ಬ ಒಳ್ಳೆಯ ಆಲ್ರೌಂಡರ್ ಅಂತಾನೆ ಹೇಳ್ಬೋದು. ಇವರ ರಿಟೈರ್ಮೆಂಟ್ ಕ್ರಿಕೆಟ್ ಅಭಿಮಾನಿಗಳಿಗೆ ತುಂಬಾನೇ ಬೇಸರ ತಂದಿದೆ ಅಂತಾನೆ ಹೇಳ್ಬೋದು. ಇನ್ನು ಮುಂದಿನ ಅಪ್ಡೇಟ್ ಗಳಿಗೆ ಬರೋದಾದ್ರೆ DK ಶಿವಕುಮಾರ್ ಬಗ್ಗೆ. DK ಶಿವಕುಮಾರ್ ಅವರು ಇಂದು ಒಂದು ಹೇಳಿಕೆ ನೀಡಿದ್ದಾರೆ. ಅದೇನೆಂದ್ರೆ ಚಾಮುಂಡೇಶ್ವರಿ ದೇವಿ ಕೇವಲ ಹಿಂದೂಗಳಿಗೆ ಮಾತ್ರ ಸಂಬಂಧಪಟ್ಟ ದೇವಿ ಅಲ್ಲ, ಎಲ್ಲ ಧರ್ಮ ಮತ್ತು ಜಾತಿಗಳಿಗೆ ಸಂಬಂಧಪಟ್ಟ ದೇವತೆ ಅಂತ ಹೇಳಿದ್ದಾರೆ. ಆ ವಿಡಿಯೋನ ಇಲ್ಲಿ ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ. The government decision we have called and we have invited. Dasara is being celebrated by all section of the society. ಬಾನು ಮುಸ್ತಾಕು ಚಾಮುಂಡಿ ಬೆಟ್ಟ ಹತ್ತಬಾರದು ಅಂತ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ನೋಡಪ್ಪ, ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲ ಧರ್ಮದವ್ರಿಗೂ ಇದೆ, ಹಿಂದೂಗಳ ಆಸ್ತಿ ಏನಲ್ಲ. ಎಲ್ಲ ಸಮಾಜದವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ, ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ಅವ್ರ ನಂಬಿಕೆ. ನಾವು ಇದಕ್ಕೆ ಹೋಗ್ತೀವಪ್ಪ, ಮಸೀದಿಗಳಿಗೆ ಹೋಗ್ತೀವಿ, ಚರ್ಚ್ಗಳಿಗೆ ಹೋಗ್ತೀವಿ, ನಮ್ಮ ಬಸ್ಸಿಗಳಿಗೆ ಹೋಗ್ತೀವಿ, ಜೈನ್ ಟೆಂಪಲ್ಗೆ ಹೋಗ್ತೀವಿ, ಗುರುದ್ವಾರಾಗೆ ಹೋಗ್ತೀವಿ. ಏನು ಗುರುದ್ವಾರಕ್ಕೆ ನಮ್ಮ ಹೋಗೋದೇನೋ ತಪ್ಪಿಸ್ಬಿಡೋಕ್ಕಾಗ್ತದೆ? ಯಾರು ನಿಲ್ಲಿಸಿದಾರ? ಹಿಂದೂ ಟೆಂಪಲ್ಗೆ ಅವ್ರು ಬರೋದಕ್ಕೆ ಏನಾದ್ರು ನಾವು ತಪ್ಪಿಸಿದ್ದೀವ? ಏನಿಲ್ವಲ್ಲ. ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಮಾಡ್ಬೋದು. ಈಗ ಎಷ್ಟೋ ಜನ ಹಿಂದೂಗಳು ಮುಸ್ಲಿಂ ಆಗಿ ಕನ್ವರ್ಟ್ ಆಗಿಲ್ವಾ? ಅವ್ರ ರೀಜನ್ಗಳು ತೆಗೆದುಕೊಂಡಿಲ್ವಾ? ಕ್ರಿಶ್ಚಿಯನ್ನಿಟಿ ತೆಗೆದುಕೊಂಡಿಲ್ವಾ? ಕೆಲವರು ಹಿಂದೂಗಳ ರಿಲಿಜನ್ನ ಇವರು ಮುಸ್ಲಿಮ್ಸ್ ಅವರು ಪ್ರಾಕ್ಟೀಸ್ ಮಾಡ್ತಾ ಇಲ್ವಾ? ಇದು ತುಂಬಾನೇ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಅಲ್ಲಿ ತಿಳಿಸಿ. ಈ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.